ಮುಖ್ಯಮಂತ್ರಿಗಳೇ ಮರಳುಗಾರಿಕೆ ಇದು ಅಂತಿಂತ ಮಾಫಿಯಾ ಕುಡಿಯೋ ಮಧ್ಯದಲ್ಲಿದೆ ವಿಷ. ಕನ್ನಡದ ಅನ್ನಭಾಗ್ಯ ಯಾವ ಗತಿ? ಲಾಟರಿ ಕಳ್ಳನ್ ಜೊತೆ ಕವರ್ ಸ್ಟೋರಿಗೆ ಸ್ವಾಗತ. ನಾನು ವಿಜಯಲಕ್ಷ್ಮಿ ಶಿಬರೂರು. ಸ್ನೇಹಿತರೆ, ನಾನಿವತ್ತು ಒಂದು ವಿಚಿತ್ರ ಮಾಫಿಯಾದೊಳಗೆ ನುಗ್ಗಿದ್ದೀನಿ. ಆ ಮಾಫಿಯಾದೊಳಗೆ ನುಗ್ಗಿದಾಗ ನಮ್ಮ ರಾಜ್ಯ ಸರ್ಕಾರದ ಲಜ್ಜೆಗೆಟ್ಟ ಭ್ರಷ್ಟ ಅಧಿಕಾರಿಗಳು ಲಂಚಕ್ಕಾಗಿ ಈ ತಾಯಿ ನೆಲವನ್ನೇ ಮಾರ್ತಿರುವಂಥ ಆತಂಕಕಾರಿ ವಿಚಾರ ಗೊತ್ತಾಯಿತು. ಅಷ್ಟೇ ಅಲ್ಲ, ನಮ್ಮ ನಾಡಿನ ಅತ್ಯಮೂಲ್ಯವಾಗಿರುವಂತಹ ಸಾವಿರಾರು ಕೋಟಿ ರೂಪಾಯಿಯ ಸಂಪತ್ತನ್ನು ನಮ್ಮನ್ನಾಳ್ತಿರುವ ರಾಜಕಾರಣಿಗಳೇ ಪರ ರಾಜ್ಯದವರಿಗೆ ಮಾರ್ತಿರುವಂಥ ಷಂಡತನದ ಕತೆ ಗೊತ್ತಾಯಿತು. ಆ ಕತೆ ಏನು ಅನ್ನೋದನ್ನು ಹೇಳ್ತೀನಿ ಇವತ್ತಿನ ಕವರ್ ಸ್ಟೋರಿಯಲ್ಲಿ. ಈ ರೀತಿ ಅಲ್ಲಿ ದೊಡ್ಡ ಫೈಟಿಂಗ್ ನಡೆದು ಹೋಯಿತು. ನೂರಾರು ಮಂದಿ ನಮ್ಮ ಮೇಲೆ ದಾಳಿಗೆ ಮುಂದಾದ್ರು. ನಮ್ಮ ಸತ್ಯ ಶೋಧನೆಗೆ ಅಡ್ಡಿಪಡಿಸಲಾರಂಭಿಸಿದ್ರು. ಅಷ್ಟು ಜನರ ಮಧ್ಯೆ ಕವರ್ ಸ್ಟೋರಿ ತಂಡ ಸತ್ಯಕ್ಕಾಗಿ ಕಾದಾಡಬೇಕಾಯಿತು. ಬೆದರಿಕೆ ಎಚ್ಚರಿಕೆ ಮಧ್ಯೆಯೇ ನಮ್ಮ ತಂಡ ಕೆಚ್ಚೆದೆಯಿಂದ ಆ ಮಾಫಿಯಾದೊಳಗೆ ನುಗ್ಗಿಯೇ ಬಿಟ್ಟಿತು. ಇಷ್ಟೊಂದು ದೊಡ್ಡ ಅಪಾಯವನ್ನ ಕವರ್ ಸ್ಟೋರಿ ತಂಡ ಎದುರಿಸಿದ್ದು ಯಾಕೆ ಗೊತ್ತಾ? ನಮ್ಮ ತಾಯಿ ನೆಲದ ಅತ್ಯಮೂಲ್ಯ ಸಂಪತ್ತಿನ ರಕ್ಷಣೆಗಾಗಿ. ಎಸ್, ಇದುವೇ ಆ ಅಮೂಲ್ಯ ಸಂಪತ್ತು. ಇಲ್ಲಿಯೇ ಪ್ರಪಂಚದ ಉತ್ಕೃಷ್ಟ ರೆಡ್ ರೂಬಿ ಜೆಮ್ನ ಗಣಿ ಇರೋದು. ಬಾಗಲಕೋಟೆ ಜಿಲ್ಲೆಯ ಇಳಕಲ್ನ ಬಲಕುಂದಿಯ ಈ ರೆಡ್ ರೂಬಿ ಗ್ರಾನೈಟ್ ಅಂದ್ರೆ ವಿಶ್ವ ಪ್ರಸಿದ್ಧ. ಇದರ ಬೆಲೆ ಕೇಳಿದ್ರೆ ಅಚ್ಚರಿ ಪಡ್ತೀರಾ. ಈ ಇಳಕಲ್ಲಿನ ಬಲಕುಂದಿ ಅನ್ನುವಂಥ ಗ್ರಾಮ ವಿಶ್ವ ಮಟ್ಟದಲ್ಲಿ ಇವತ್ತು ಪ್ರಖ್ಯಾತಿ ಪಡೆದಿದೆ. ಇಳಕಲ್ಲಿನ ಬಲಕುಂದಿಯ ಜಮ್ ರೆಡ್, ಆ ಜಮ್ ಗ್ರನೈಟ್ ಏನು ಬಂತಲ್ಲ, ಅವರ ಮೂಲಕವೇ ಇದು ಜಮ್ ರೆಡ್ ಅನ್ನುವಂಥ ಹೆಸರಿನಿಂದ ಇಡೀ ಜಗತ್ತಿನಾದ್ಯಂತ ಇವತ್ತು ಮಾರಾಟ ಆಗ್ತಾಯಿದೆ. ಇದಕ್ಕೆ ಅಷ್ಟೊಂದು ಬೆಲೆ ಬಂತು. ಇವತ್ತು ಏನಿಲ್ಲಂದರೂ 1 ಕ್ಯೂಬಿಕ್ ಮೀಟರ್ಗೆ 85,000ದಿಂದ 1,10,000ವರೆಗೆ 1 ಕ್ಯೂಬಿಕ್ ಮೀಟರ್ಗೆ ಮಾರ್ತಾರೆ. ಸೊ ರಾಯಲ್ಟಿ ಇವ್ರು ಕಟ್ಟೋದು ಸರ್ಕಾರಕ್ಕೆ ಕೇವಲ 3,500 ಒಳಗಡೆ. ಲೂಟಿಯಾಗ್ತಿದೆ ಅಪೂರ್ವ ಸಂಪತ್ತು. ಪರರಾಜ್ಯದ ಪಾಲಾಗ್ತಿದೆ ಕನ್ನಡದ ಖಜಾನೆ. ನಮ್ಮ ನಾಡಿನ ಇಂಥ ಅಪರೂಪದ ಅಪೂರ್ವ ಸಂಪತ್ತನ್ನ ಪರರಾಜ್ಯದ ಲೂಟಿಕೋರರು ಕಳೆದ 4 ದಶಕಗಳಿಂದ ನಿರಂತರವಾಗಿ ಲೂಟಿ ಹೊಡಿತಿದ್ದಾರೆ. ರಾಜ್ಯದ ಬಜೆಟ್ಟಿಗೆ ಎಷ್ಟು ಬೇಕೋ ಅಷ್ಟು ಹಣ ನಾವು ಬರೀ ಇಲ್ಕಲ್ದಲ್ಲಿ ತೊಗೋಬೋದು. ತಾವು ಒಂದು ಸರ್ವೆ ಪ್ರಕಾರ ಈ ನಮ್ಮ ರಾಜ್ಯದಲ್ಲೇ ಅತಿ ಹೆಚ್ಚು ಉತ್ತರ ಕರ್ನಾಟಕದಲ್ಲಿ ಈ ವಿದ್ಯುತ್ತು, KPTCL ಮತ್ತು ಶೆಲ್ ಟ್ಯಾಕ್ಸು, ಇನ್ಕಮ್ ಟ್ಯಾಕ್ಸು ಹೆಚ್ಚು ತುಂಬರೊಳಗೆ ಇಲ್ಕಲ್ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಚ್ಚು ತುಂಬೈತದೆ. ದಾಖಲೆಗಳು ತಾವು ಎಲ್ಲಿಂದ ಬಂದು ದುಡ್ಡು? ಇದಕ್ಕಿಂತಲೂ ಶಾಕಿಂಗ್ ನ್ಯೂಸ್ ಏನಪ್ಪಾ ಅಂದ್ರೆ, ಇಂಥ ಅಮೂಲ್ಯ ಸಂಪತ್ತು ಇರೋದು 600 ಎಕರೆಯ ಸರ್ಕಾರಿ ಜಮೀನಿನಲ್ಲಿ. ಗೊತ್ತಾ? ಅದೆಲ್ಲ ಸರ್ಕಾರಿ ಲ್ಯಾಂಡ್ ಮೇಡಮ್. ಅವರು ನಮಗೆ ಗೊತ್ತಿಲ್ಲ, ತಿಳುವಳಿಕೆ ಇದ್ದಿಲ್ಲ ಜನಕ್ಕೆ. ಇಲ್ಲಿ ಎಜುಕೇಷನ್ ಕಮ್ಮಿ, ನಮ್ಮದೇ ಲ್ಯಾಂಡ್ ಅಂತಾರೆ. ಇವಾಗೆಲ್ಲ ಮೀಡಿಯಾದವ್ರು ಬಂದು ಅವ್ರು ಬಂದಿಂದ ಇದು ಗೌರ್ಮೆಂಟ್ ಲ್ಯಾಂಡು, ಇದು ನಮಗೆ ಸೇರಬೇಕು, ತಮಿಳ್ನಾಡು ನಮ್ದು ಅಂತಾರೆ ಅವರೆಲ್ಲ. ನಮ್ಮದು ಅಕ್ರಮ ಅಂದರೆ ನಮ್ಮದೇ ಲ್ಯಾಂಡ್, ಇದು ಜಮ್ಮೆಲ್ಲ ನಮ್ಮದೇ, 600 ಎಕರೆ ನಮ್ಮದೇ, ನೀವೇನು ಮಾಡೋಕ್ಕಾಗಲ್ಲ ಅಂತ ಧಮಕಿ ಮಾಡ್ತಾರೆ ಅವರು. ಇಳಕಲ್ಲಿನ ಬಲಕುಂದಿಯ ಈ ಬೆಲೆ ಬಾಳೋ ಜಮೀನು 1996ರವರೆಗೆ ಮಹಾರಾಷ್ಟ್ರ ಸರ್ಕಾರದ ಸುಪರ್ದಿಯಲ್ಲಿತ್ತು. ಆದ್ರೆ ದೇವೇಗೌಡರು ಮುಖ್ಯಮಂತ್ರಿಯಾಗಿದ್ದಾಗ ಇದನ್ನ ಸರ್ಕಾರದ ಆಸ್ತಿ ಅಂತ ಘೋಷಿಸಿದ್ರು. ನನಗೆ ಪಾಪ ಒಬ್ಬ ಅಧಿಕಾರಿ ಕಾಂಬ್ಳೆ ಅಂತ ಶೆಡ್ಯೂಲ್ ಕಾಸ್ಟ್ ಅವರು DC, ನೀವು ಮಹಾರಾಷ್ಟ್ರಕ್ಕೆ ಹೋಗಿ
ಅದು ಮೊರಾರ್ಜಿಯವರ ಸರ್ಕಾರದಲ್ಲಿ ಲ್ಯಾಂಡ್ ರೆವಿನ್ಯೂ ರೆಕಾರ್ಡ್ಸ್ನ ಅವರು ಮುಖ್ಯಮಂತ್ರಿ ಆಗಿದ್ದ ಬಾಂಬೆ ಆಗ ಅದು ಎಲ್ಲ ಡಾಕ್ಯುಮೆಂಟ್ಸನ್ನ ಪಕ್ಕ ಇಟ್ಟಿರ್ತಾರೆ ಅವರು. ಅಲ್ಲಿ ಒಂದು 8 ದಿನ ಕೂತ್ಕೊಂಡು ಅದ್ರ ಎಕ್ಸ್ಟ್ರಾಕ್ಟ್ ಎಲ್ಲ ತೊಗೊಂಡು ಬನ್ನಿ ಅಂತ ಹೇಳಿದ್ರು. ತರಿಸಿದ್ರು. ತಂದ ಮೇಲೆ ಕೂತು ನಾನೇ ಡಿಸಿಷನ್ ತೊಗೊಂಡೆ. ಹೈಕೋರ್ಟ್ಗೆ ಹೋದರು, ಸುಪ್ರೀಂ ಕೋರ್ಟ್ಗೆ ಹೋದರು, ಎಲ್ಲೋದ್ರೂ ಅವ್ರ ಪರವಾಗಿ ಆಗಲಿಲ್ಲ. ಆದ್ರೆ ದುರಂತ ನೋಡಿ, ನಮ್ಮದೇ ರಾಜ್ಯದ ರಾಜಕಾರಣಿಗಳ ಅಧಿಕಾರಿಗಳ ಕುಮ್ಮಕ್ಕಿನಿಂದ ಈ ಪರರಾಜ್ಯದ ಕಂಪನಿಗಳು ನ್ಯಾಯಾಲಯದ ಮೆಟ್ಟಿಲೇರಿದವು. ಆದ್ರೆ ಅಲ್ಲೂ ನಮ್ಮ ಸರ್ಕಾರಕ್ಕೆ ಜಯ ಸಿಕ್ತು. ಹೈಕೋರ್ಟಿಗೆ ಹೋದರು. ಆ ಹೈಕೋರ್ಟ್ನಲ್ಲಿಯೂ ಕೂಡ ಸರ್ಕಾರದ ಪರವಾಗಿಯೇ ವಾದ ಹೊರಗೆ ಬಂತು, ತೀರ್ಮಾನ ಹೊರಗೆ ಬಂತು. ಆ ತೀರ್ಪು ಹೇಗಿತ್ತು ಅಂತಂದರೆ, ಜಿಲ್ಲಾಡಳಿತಕ್ಕೆ ನಿರ್ದೇಶನ ಕೊಡ್ತು ಆ ತೀರ್ಪು. ಈ ಜಮೀನುಗಳನ್ನು ನಿಮ್ಮ ಸುಪರ್ದಿಯಲ್ಲಿ ಇಟ್ಕೋಬೇಕು, ಜೊತೆಗೆ ವರ್ಷದ 365 ದಿನಾನೂ ಅದನ್ನು ನೀವು ಕಾಯಬೇಕು. ವಾರದ 7 ದಿನ, ದಿನದ 24 ಗಂಟೆ ನಿಮ್ಮ ಕಾವಲುಗಾರರನ್ನು ಇಟ್ಟು ಆ ಜಮೀನನ್ನು ಕಾಯಬೇಕು ಅನ್ನುವಂಥ ತೀರ್ಮಾನವನ್ನು ಹೈಕೋರ್ಟ್ ಕೊಡ್ತು. ಬಲಕುಂದಿಯಲ್ಲಿ ಆಗ್ಲೇ ಲಕ್ಷಾಂತರ ಕೋಟಿ ಗಣಿ ಲೂಟಿ ಮಾಡಿದ ತಮಿಳುನಾಡಿನ ಜೆಮ್ ಸಂಸ್ಥೆ ಸುಪ್ರೀಂ ಕೋರ್ಟು ಮೆಟ್ಟಿಲೇರಿ 49 ಎಕರೆಯಲ್ಲಿ ಲೀಸ್ ಆಧಾರದ ಮೇಲೆ 2019ರವರೆಗೆ ಗಣಿ ಮಾಡಲು ಅನುಮತಿ ಪಡೆಯಿತು. ಇದೇ ಅನುಮತಿಯನ್ನ ದುರುಪಯೋಗ ಮಾಡಿ ಅಕ್ರಮ ಗಣಿಗಾರಿಕೆ ಅವ್ಯಾಹತವಾಗಿ ನಡೆಯಿತು. $551 ಎಕರೆ ಜಮೀನು ನಮ್ಮ ಸರ್ಕಾರದ ಸುಪರ್ದಿಯಲ್ಲಿದ್ರೂ ಆ ಕೆಂಪು ಕಲ್ಲಿನ ಕೋಟೆಯೊಳಗೆ ಗಣಿ ಧಣಿಗಳದ್ದೇ ದರ್ಬಾರು. ನಮ್ಮನ್ನಾಳುವವರು ಇವರ ಅಡಿಯಾಳುಗಳು. ಸುಳ್ಳು ದಾಖಲೆ ಸೃಷ್ಟಿಸಿ ಗಣಿ ಇಲಾಖೆ ಅಧಿಕಾರಿಗಳು ಕನ್ನಡದ ಸಂಪತ್ತನ್ನ ದರೋಡೆ ಮಾಡಿಸಿದ್ರು. ಆ ದರೋಡೆಯ ಭಯಾನಕತೆಯನ್ನ ಪತ್ತೆ ಹಚ್ಚುವ ಸಲುವಾಗಿ ಕವರ್ ಸ್ಟೋರಿ ತಂಡ ಬಾಗಲಕೋಟೆಯ ಇಳಕಲ್ನತ್ತ ಪ್ರಯಾಣ ಬೆಳೆಸಿತು. ಏನೇ ಆಗ್ಲಿ, ಆ ಕೆಂಪು ಕಲ್ಲಿನ ರಹಸ್ಯವನ್ನ ಬಯಲು ಮಾಡಿಯೇ ಬಿಡೋಣ ಅಂತ ಗಣಿಯೊಳಗೆ ನುಗ್ಗಿಯೇ ಬಿಟ್ವಿ. ಆಗ ನಡೆಯಿತು ನೋಡಿ ದೊಡ್ಡ ಫೈಟಿಂಗ್.